ಕಾಶ್ಮೀರದಿಂದ ಹುಬ್ಬಳ್ಳಿಗೆ ಬಂದಿರುವಂತಹ ಇಬ್ಬರು ಸಂಶಯಾಸ್ಪದ ವ್ಯಕ್ತಿಗಳು. ಹಾಗಾದ್ರೆ ಯಾರು ಇವರು? ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದ ದಾಜಿಪಾನಪೇಟೆಯಲ್ಲಿ ಪತ್ತೆಯಾಗಿದ್ದಾರೆ. ಆಶ್ರಯ ಲಾಡ್ಜ್ ರೂಮ್ನಲ್ಲಿದ್ದಂತಹ ಕಾಶ್ಮೀರಿ ಮುಸಲ್ಮಾನರು ಲಾಡ್ಜ್ಗೆ ಬಜರಂಗ್ ದಳದ ಕಾರ್ಯಕರ್ತರು ಬಂದು ಪರಿಶೀಲನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪತ್ತೆಯಾಗಿದೆ. ಪೊಲೀಸರಿಗೆ ಮಾಹಿತಿಯನ್ನ ನೀಡಿರುವಂತಹ ಕಾರ್ಯಕರ್ತರು ಟೈಮ್ ಪಾಸ್ಗೆ ಬಂದಿದ್ದೀವಿ ಅಂತ ಒಬ್ರು ಹೇಳಿದ್ರೆ ಮತ್ತೊಬ್ರು ಭಿಕ್ಷೆ ಬೇಡಲು ಬಂದಿದ್ದೀವಿ ಅಂತ ಹೇಳಿದ್ದಾರೆ. ಪೊಲೀಸರ ಪರಿಶೀಲನೆಯ ಸಂದರ್ಭದಲ್ಲಿ 500 ನೋಟುಗಳ ಕಂತೆ ಪತ್ತೆಯಾಗಿದೆ. ಕೈಯಲ್ಲಿ ದುಬಾರಿ ವಾಚ್ ಧರಿಸಿದ ಕಾಶ್ಮೀರಿ ಮುಸಲ್ಮಾನರು. ಯಾವುದೇ ದಾಖಲೆ ಇಲ್ಲ, ಏನೂ ಇಲ್ಲ. ಆಧಾರ್ ಕಾರ್ಡ್ ಮಾತ್ರ ಲಭ್ಯ ಆಗಿದೆ. ಸಂಶಯಾಸ್ಪದ ರೀತಿಯಲ್ಲಿ ನಡೆದುಕೊಳ್ತಿದ್ದಾರೆ ಈ ವ್ಯಕ್ತಿಗಳು. ಪೊಲೀಸರ ತನಿಖೆಯ ನಂತರ ಸತ್ಯಾಂಶ ಹೊರಗೆ ಬರಬೇಕಾಗಿದೆ. ಸದ್ಯ ಲಾಡ್ಜ್ನಲ್ಲಿ ಇರಲು ಹೇಳಿರುವಂತ ಪೊಲೀಸರು ಠಾಣೆಗೆ ಕರೆದು ವಿಚಾರಣೆ ನಡೆಸ್ತಾರೆ. ಟೈಮ್ ಪಾಸ್ಗೆ ಬಂದಿದ್ದೀವಿ ಅಂತ ಹೇಳ್ತಿದ್ದಾರಂತೆ ಒಬ್ರು, ಮತ್ತೊಬ್ರು ಹೇಳ್ತಿದ್ದಾರಂತೆ ಭಿಕ್ಷೆ ಬೇಡಕ್ಕೆ ಬಂದಿದ್ದೀವಿ ಅಂತ. ಆದ್ರೆ ಇವರ ಮಾತು ಅಥವಾ ಇವರು ನಡೆದುಕೊಳ್ತಾ ಇರುವಂತಹ ರೀತಿ ಇದೆಯಲ್ಲ, ಎಲ್ಲೋ ಒಂದು ರೀತಿಯಾಗಿ ಅನುಮಾನ ಹುಟ್ಟಿಸ್ತಾ ಇದೆ. ಕಾಶ್ಮೀರದಿಂದ ಹುಬ್ಬಳ್ಳಿಗೆ ಬಂದಿರುವಂತಹ ಇಬ್ಬರು ವ್ಯಕ್ತಿಗಳು ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದ ದಾಜಿಪಾನಪೇಟೆಯಲ್ಲಿ ಪತ್ತೆಯಾಗಿದ್ದಾರಂತೆ. ಒಂದು ಲಾಡ್ಜ್ನಲ್ಲಿ, ಆಶ್ರಯ ಲಾಡ್ಜ್ ರೂಮ್ನಲ್ಲಿ ಇಬ್ಬರು ಕಾಶ್ಮೀರಿ ಮುಸಲ್ಮಾನರು ಪತ್ತೆಯಾಗಿದ್ದಾರೆ. ಅವರ ಹತ್ರ ಸರಿಯಾದಂತಹ ದಾಖಲೆ ಇಲ್ಲ, ಯಾವುದೇ ಐಡೆಂಟಿಫಿಕೇಶನ್ ಇಲ್ಲ, ಕೇವಲ ಒಂದು ಆಧಾರ್ ಕಾರ್ಡ್ ಏನು ಪತ್ತೆ ಆಗಿದೆ ಅಂತೆ. ಅದರಲ್ಲೂ ಕೂಡ ಬಜರಂಗ್ ದಳದ ಕಾರ್ಯಕರ್ತರು ಪರಿಶೀಲನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪತ್ತೆಯಾಗಿದ್ದಾರೆ. ಹಾಗಾಗಿ ಕೂಡಲೇ ಅವರು ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರಂತೆ. ಒಬ್ರು ಟೈಮ್ ಪಾಸ್ ಮಾಡಕ್ ಬಂದಿದ್ದೀವಿ ಅಂತ ಹೇಳ್ತಾರೆ, ಮತ್ತೊಬ್ರು ಭಿಕ್ಷೆ ಬೇಡಕ್ ಬಂದಿದ್ದೀವಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಪೊಲೀಸರು ಪರಿಶೀಲನೆ ನಡೆಸ್ತಾರೆ, ಅಂದ್ರೆ ವಿಚಾರಣೆ ನಡೆಸ್ತಾರೆ. ಮೊದಲನೇದಾಗಿ ಏನಕ್ಕೆ ಬಂದಿದ್ದಾರೆ ಏನು ಅಂತ ಹೇಳಿ, ಅದಾದ ನಂತರ ಎಲ್ಲವೂ ಕೂಡ ಸತ್ಯ ಗೊತ್ತಾಗುತ್ತೆ. ಪೊಲೀಸರ ಪರಿಶೀಲನೆಯ ಸಂದರ್ಭದಲ್ಲಿ 500 ನೋಟುಗಳ ಕಂತೆ ಪತ್ತೆ ಆಗಿದೆ ಅಂತ ಇವರ ಹತ್ರ. ಕೈಯಲ್ಲಿ ದುಬಾರಿ ವಾಚ್ಗಳನ್ನು ಹಾಕಿದ್ದಾರೆ ಕಾಶ್ಮೀರಿ ಮುಸಲ್ಮಾನರು. ಯಾವುದೇ ದಾಖಲೆ ಕೂಡ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ನೋಡ್ತಾ ಇದೀವಿ ಇಲ್ಲಿ ಒಂದ್ ರೀತಿಯಾಗಿ ಭಿಕ್ಷೆ ಬೇಳಕ್ ಬಂದಿದೀವಿ ಅಂತ ಹೇಳುದು, ಮತ್ತೊಂದು ಟೈಮ್ ಪಾಸ್ ಮಾಡಕ್ ಬಂದಿದೀವಿ ಅಂತ ಹೇಳುದು, ಅದರಲ್ಲೂ ದುಬಾರಿ ವಾಚ್ ಗಳನ್ನ ಹಾಕಿರುವಂತದ್ದು. ಹಾಗಾಗಿ ಯಾರು ಇವರಿಬ್ರು, ಎಲ್ಲಿಂದ ಬಂದ್ರು, ಹೇಗೆ, ಏನಾದ್ರು ಹೆಚ್ಚಿನ ಮಾಹಿತಿ ಏನಾದ್ರು ಇದೆಯಾ? ಇಲ್ಲ ರೋಶ್ನಿ, ಏನಂತಂದ್ರೆ ನಿನ್ನೆ ಕಳೆದ ರಾತ್ರಿ ಎಲ್ಲಿಂದ ಬಂದ್ವಿ ಏನು ಅಂತ ಈವರೆಗೂ ಮಾಹಿತಿ ಬಿಟ್ಟು ಕೊಡದಂತ ಇಬ್ಬರು ಬೇರೆ ಸಮುದಾಯಕ್ಕೆ ಸೇರಿದ ಇಬ್ಬರು ವ್ಯಕ್ತಿಗಳು ಅವ್ರು ಏನಂತಂದ್ರೆ ನಿನ್ನೆ ಹುಬ್ಬಳ್ಳಿ ಚೆನ್ನಮ್ಮ ವೃತ್ತಕ್ಕೆ ಬಂದು ಹುಬ್ಬಳ್ಳಿ ಅಲ್ಲೇ ಹತ್ತಿರದ ಒಂದು ಲಾಡ್ಜ್ನಲ್ಲಿ ಉಳ್ಕೊಂತಾರೆ. ಆ ಲಾಡ್ಜ್ನಲ್ಲಿ ಸಂಶಯಾಸ್ಪದವಾಗಿ ಇತ್ತ ಏನು ಬೇರೆ ಸಮುದಾಯದ ಬಂದಂತ ಇಬ್ಬರು ವ್ಯಕ್ತಿಗಳನ್ನ ಬಜರಂಗ ದಳದ ಕಾರ್ಯಕರ್ತರು ವಿಚಾರಣೆ ಮಾಡಿದಾಗ ಸಂಶಯಾಸ್ಪದವಾಗಿ ತಮ್ಮ ಮಾತುಗಳನ್ನ ಆಡ್ತಾರೆ. ಒಂದ್ ಕಡೆಯಿಂದ ಒಬ್ರು ಹೇಳ್ತಾರೆ ನಾವು ಇಲ್ಲಿ ಭಿಕ್ಷೆ ಬೇಡ್ಲಿಕ್ಕೆ ಬಂದಿದ್ದೇವೆ ಅಂತ ಒಬ್ರು ಹೇಳಿದ್ರೆ, ಇನ್ನೊಬ್ರು ಹೇಳ್ತಾರೆ ನಾವು ಹಂಗೆ ಸುಮ್ಮನೆ ಟೂರ್ಗೆ ಮಜಾ ಮಾಡ್ಲಿಕ್ಕೆ ಬಂದಿದ್ದೇವೆ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ಅಲ್ಲೇ ಸಮೀಪದಲ್ಲಿದ್ದಂತ ಹುಬ್ಬಳ್ಳಿ ಉಪನಗರ ಪೊಲೀಸ್ ಠಾಣೆಗೆ ಫೋನ್ ಮಾಡಿದಂತ ಅಲ್ಲೇ ಸ್ಥಳೀಕರು ಮತ್ತು ಬಜರಂಗದವರು ಪೊಲೀಸರನ್ನ ಕರೆಸ್ತಾರೆ. ಪೊಲೀಸರನ್ನ ಕರೆಸಿದಾಗ ಪೊಲೀಸರ ಜೊತೆಗೂ ಸಹ ಏನಂತಂದ್ರೆ ಒಂದು ಸಂಶಯಾಸ್ಪದವಾಗಿ ಏನು ಹೇಳಿಕೆಯನ್ನು ಕೊಡ್ತಾ ಆ ಹೇಳಿಕೆಯನ್ನ ಆಧರಿಸಿ ಅಲ್ಲಿ ಪೊಲೀಸರು ಅವರನ್ನ ಈಗ ತಾನೇ ಏನಂತಂದ್ರೆ ಠಾಣೆಗೆ ಕರೆತಂದು ಹೆಚ್ಚಿನ ವಿಚಾರಣೆ ನಡೆಸ್ತಾ ಇದಾರೆ ಅಂತ ಹೇಳ್ಬೋದು ರೋಶ್ನಿ. ಇನ್ನು ಇವ್ರು ಎಷ್ಟು ದಿನದಿಂದ ಇಲ್ಲಿ ಬಂದಿದ್ದಾರೆ, ಏನಾದ್ರು ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಅಂತ ಹೇಳಿ? ಈಗಲೂ ಸದ್ಯಕ್ಕೆ ಸ್ಟಾರ್ಟಿಂಗ್ ಅಂತಂದ್ರೆ ಈಗಲೂ ಬಹುಶಃ ಪೊಲೀಸರಿಗೂ ಮಾಹಿತಿ ಸಿಕ್ಕಿರಕ್ಕಿರಲ್ಲ. ಆದ್ರೂ ಕೂಡ ಇವರು ಎಷ್ಟು ದಿನದಿಂದ ಇದ್ದಾರೆ, ಅದಾದ್ಮೇಲೆ ಇವ್ರ ಜೊತೆ ಇನ್ನ ಯಾರಾದ್ರೂ ಬೇರೆಯವರು ಇದ್ದಾರಾ ಅಂತ? ಇಲ್ಲ ರೋಶ್ನಿ, ಯಾಕಂತಂದ್ರೆ ನಿನ್ನೆ ಸಾಯಂಕಾಲ ಒಂದು 7-8 ಗಂಟೆ ಸುಮಾರು ಇವತ್ತು ಬಜರಂಗ ದಳದ ಕಾರ್ಯಕರ್ತರಿಗೆ ಗಮನಕ್ಕೆ ಬಂದಾಗ ಇವರು ನಿನ್ನೆ ಅವ್ರು ಹೇಳೋ ಪ್ರಕಾರ ನಾವು ಈಗಲೇ ಬಂದಿದ್ದೇವೆ, ಇನ್ನು ರೂಮ್ ಮಾಡ್ತಾ ಇದ್ದೇವೆ, ಇಲ್ಲಿ ಲಾಡ್ಜ್ನಲ್ಲಿ ಉಳ್ಕೊಂತ ಇದ್ದೇವೆ ಅನ್ನೋ ಮಾತುಗಳನ್ನ ಹೇಳಿದ್ರು. ಅವ್ರ ಜೊತೆಗೆ ಅವ್ರು ಇಬ್ಬರೇ ಬಂದಿದ್ದು ಮಾಹಿತಿ ಮಾತ್ರ ಲಭ್ಯ ಇದೆ. ಆದ್ರೆ ಈವರೆಗೂ ಈಗೇನ ಪೊಲೀಸರು ಏನ್ ತನಿಖೆ ಮಾಡ್ತಾರ ಆ ತನಿಖೆ ಆಧಾರದ ಮೇಲೆ ಎಷ್ಟು ಜನ ಬಂದಿದ್ರು, ಯಾವಾಗ ಬಂದಿದ್ರು, ಯಾವ್ದಕ್ಕಾಗಿ ಬಂದಿದ್ರು ಎಲ್ಲವೂ ಸಹ ಒಂದು ಪೊಲೀಸ್ ತನಿಖೆ ಅಂತ ತಿಳಿದು ಬರ್ಬೇಕಾಗತ್ತ. ಹೀಗಾಗಿ ಪೊಲೀಸರು ಅವ್ರು ಇಬ್ಬರನ್ನು ಸಹ ಏನ್ ಠಾಣೆ ಕರೆತೊಂಬಂದು ಒಂದು ತನಿಖೆ ಆರಂಭಿಸಿದ್ದಾರೆ ರೋಶ್ನಿ. ಎಸ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗಾಗಿ. याद करने आते हो यहाँ पे, याद करने आते हैं यहाँ पे।